ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಇವತ್ತಿನ ವಿಚಾರ ಏನು ಅಂತಂದರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿವಿಧ ಇಲಾಖೆಗಳಲ್ಲಿ ನರ್ಸಿಂಗ್ ಆಫೀಸರ್ಸ್ ಅಥವಾ ಸ್ಟಾಫ್ ನರ್ಸ್ ಹುದ್ದೆಗಳು ಎಷ್ಟಿದ್ದಾವೆ ಅದರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ ಸ್ನೇಹಿತರೆ. ಸೊ ಯಾರಾದರೂ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಈ ಒಂದು ಇಂಪಾರ್ಟೆಂಟ್ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ. ಕಾರಣ, ನಾನು ಕೇಳ್ತಾ ಇರ್ತೀನಿ ಏನು ಅಂತಂದರೆ, ಸರ್ ನಾನು GNM ಕಂಪ್ಲೀಟ್ ಮಾಡಿದ್ದೀನಿ, 3 ವರ್ಷ ಆಗಿದೆ ಸರ್, ನನಗೆ ಯಾವಾಗ ಗೌರ್ಮೆಂಟ್ ಜಾಬ್ ಸಿಗುತ್ತೆ? ಅಥವಾ ನಾನು BSc ಕಂಪ್ಲೀಟ್ ಮಾಡಿದ್ದೀನಿ ಸರ್, BSc ನರ್ಸಿಂಗು, ಸೊ ಯಾವಾಗ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಸರ್ ಎನ್ನುವುದರ ಬಗ್ಗೆ ಎಲ್ರಿಗೂ ಆತುರ ಇರುತ್ತೆ ಸ್ನೇಹಿತರೆ. ನಾನು ಅಂತೀನಿ ಅವರಿಗೆ, ಅಟ್ಲೀಸ್ಟ್ 2 ಇಯರ್ಸ್ ಆದರೂ ನೀವು ಅಬ್ರಾಡಲ್ಲಿ ವಿದೇಶದಲ್ಲಿ ಒಂದು ಸರ್ವಿಸ್ ಮಾಡಿಕೊಂಡು ಬನ್ನಿ, ಸೊ ದ್ಯಾಟ್ ನಿಮಗೆ ಎಕ್ಸ್ಪೀರಿಯನ್ಸ್ ಇರ್ಬೋದು. ಆ ಎಕ್ಸ್ಪೀರಿಯನ್ಸನ್ನು ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಶೇರ್ ಮಾಡ್ಬೋದು ಎನ್ನುವಂಥ ಮಾತನ್ನು ನಾನು ಹೇಳ್ತಾ ಇರ್ತೀನಿ ಸ್ನೇಹಿತರೆ. ಆದರೂ ಸಹ ಪ್ರತಿಯೊಬ್ಬರ ವಿಚಾರ ಏನು ಅಂತಂದರೆ, ನಾನು ಸರ್ಕಾರಿ ನೌಕರಿ ಯಾವ ರೀತಿ ಗಿಟ್ಟಿಸಿಕೊಳ್ಳಬೇಕು, ಸರ್ಕಾರಿ ನೌಕರಿ ಯಾವ ರೀತಿ ನನ್ನದಾಗಿಸಿಕೊಳ್ಳಬೇಕೆನ್ನುವಂಥ ಒಂದು ಗುರಿ ಇರುತ್ತೆ ಸ್ನೇಹಿತರೆ. ಬಟ್ ಕಾಂಪಿಟೇಷನ್ ಎಷ್ಟಿದೆ ಅಂತಂದರೆ, ನಾವು ಎಷ್ಟು ಪಾಸ್ಔಟ್ ಆಗ್ತೀವಿ ಅಷ್ಟು ಜನರಿಗೆ ಈ ಒಂದು ಸರ್ಕಾರಿ ನೌಕರಿ ಸಿಗಲಿಕ್ಕೆ ತುಂಬ ಕಷ್ಟಕರ ಆಗಿದೆ ಸ್ನೇಹಿತೆ. ಇನ್ನೂ ತುಂಬಾ ಕಷ್ಟ ಆಗಬಹುದು ಎನ್ನುತ್ತೇನೆ ಸ್ನೇಹಿತರೆ. ಸೊ ಎಷ್ಟೋ ಜನ ಕೇಳ್ತಿರ್ತಾರೆ ಸ್ನೇಹಿತರೆ. ಸೊ ಅವ್ರಿಗೆ ನಾನು ಸಜೆಸ್ಟ್ ಮಾಡೋದು, ಹೋಗ್ಯಪ್ಪ, ಅಟ್ಲೀಸ್ಟ್ 2 to 3 ಇಯರ್ಸ್ ನೀವು ವಿದೇಶದಲ್ಲಿ ನೀವು ಜಾಬ್ ಮಾಡಿ ಅಥವಾ ಪ್ರೈವೇಟ್ ಸೆಕ್ಟರಲ್ಲಿ ದುಡಿದು ಬನ್ನಿ, ಸೊ ದಟ್ ನಿಮಗೆ ಒಂದು ಎಕ್ಸ್ಪೋಜರ್ ಇರುತ್ತೆ. ನಂತರ ಮತ್ತು ನಮ್ಮ ಸರ್ಕಾರಿ ನೌಕರಿ ಟ್ರೈ ಮಾಡ್ಬೋದು ಎನ್ನುವುದರ ಬಗ್ಗೆ. ಸೊ ಬನ್ನಿ ಸ್ನೇಹಿತರೆ, ನಾವು ನೋಡೋಣ ಇವತ್ತು ಎಷ್ಟು ಸರ್ಕಾರಿ ನೌಕರಿಗಳು ವೇಟಿಂಗಲ್ಲಿದ್ದಾವೆ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ. ನರ್ಸಿಂಗ್ ಆಫೀಸರ್ಸ್ ಅಥವಾ ಸ್ಟಾಫ್ ನರ್ಸ್ ಹುದ್ದೆಗಳು, ಮೊದಲು ಸ್ಟಾಫ್ ನರ್ಸ್ ಎನ್ನುವಂಥ ಪದನಾಮ ಇತ್ತು ಸ್ನೇಹಿತರೆ. ಇದು ಚೇಂಜ್ ಆಗಿಬಿಟ್ಟು ನರ್ಸಿಂಗ್ ಆಫೀಸರ್, ಶುಶ್ರೂಷಾಧಿಕಾರಿ ಎನ್ನುವಂಥ ಪದನಾಮ ಬಂದಿದೆ. ಸೊ ಬನ್ನಿ ನೋಡೋಣ ಎಷ್ಟು ಹುದ್ದೆಗಳಿದ್ದಾವೆ ಅಂತಂದರೆ, ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಗೌರ್ಮೆಂಟ್ ಆಫ್ ಕರ್ನಾಟಕ. ಎ ರೀಸೆಂಟ್ ಗೌರ್ಮೆಂಟ್ ನೋಟಿಫಿಕೇಷನ್ ಅಪ್ರೂವ್ಡ್ ಫಿಲ್ಲಿಂಗ್ 9871 ವೇಕೆಂಟ್ ಪೋಸ್ಟ್ ಅಂತಂದರೆ ರೀಸೆಂಟ್ಲಿ ಒಂದು ನೋಟಿಫಿಕೇಷನ್ ಬಂದಿತ್ತು. ಆ ಒಂದು ನೋಟಿಫಿಕೇಷನಲ್ಲಿ 9871 ವೇಕೆಂಟ್ ಪೋಸ್ಟ್ ಅಕ್ರಾಸ್ ವೇರಿಯಸ್ ಕ್ಯಾಟಗರೀಸ್. ಡಿಫ್ರೆಂಟ್ ಕ್ಯಾಟಗರಿಯಲ್ಲಿ 9871 ಪೋಸ್ಟ್ಗಳನ್ನು ಫಿಲಪ್ ಮಾಡಲಿಕ್ಕೆ ಒಂದು ನೋಟಿಫಿಕೇಷನ್ ಬಂದಿತ್ತು ಸ್ನೇಹಿತರೆ. ಆಮೇಲೆ ಇನ್ಕ್ಲೂಡಿಂಗ್ 1694 ಸ್ಟಾಫ್ ನರ್ಸ್ ಪೊಸಿಷನ್. ಸೊ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ 1694 ಸ್ಟಾಫ್ ನರ್ಸ್ ಅಥವಾ ನರ್ಸಿಂಗ್ ಆಫೀಸರ್ ಪೋಸ್ಟ್ಗಳು ಖಾಲಿ ಇದ್ದಾವೆ ಸ್ನೇಹಿತರೆ. ತದನಂತರ ಪೊಸಿಷನ್ ಸ್ಟೇಟ್ ವೈಡ್ ಆ್ಯಂಡ್ 351 ನರ್ಸಿಂಗ್ ಆಫೀಸರ್ ಪೋಸ್ಟ್ ಸ್ಪೆಸಿಫಿಕಲಿ ಇನ್ ದಿ ರೀಜನ್ ಆಫ್ ಕಲ್ಯಾಣ ಕರ್ನಾಟಕ. ಅಂತಂದರೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ 351 ವೇಕೆಂಟ್ ಪೋಸ್ಟ್ ಇದ್ದಾವೆ. ಅದಲ್ಲದೆ ಟೋಟಲ್ 1694 ಪೋಸ್ಟ್ಗಳು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ನರ್ಸಿಂಗ್ ಆಫೀಸರ್ ಪೋಸ್ಟ್ಗಳಿದ್ದಾವೆ ಸ್ನೇಹಿತರೆ. ಸೊ ಯಾರು ಕೇಳ್ತಿರ್ತಾರೆ, ಏನು ಸರ್ ಪೋಸ್ಟೇ ಇಲ್ಲ ಅಂದರೆ, ಇಷ್ಟೆಲ್ಲ ಪೋಸ್ಟ್ಗಳಿದ್ದಾವೆ ಸ್ನೇಹಿತರೆ. ಹಾಗಂತ ಹೇಳಿಬಿಟ್ಟು ನಾನೇನು ಆಫಿಷಿಯಲ್ ಡಾಟಾ ನಾನು ನಿಮಗೆ ಎಕ್ಸಾಕ್ಟ್ ಡಾಟಾ ಹೇಳ್ತಾ ಇಲ್ಲ, ಒಂದು ಅಪ್ರಾಕ್ಸಿಮೇಷನ್ ಮಾಡಿದಂತಹ ರಿಸರ್ಚ್ ಪ್ರಕಾರ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ತದನಂತರ ಬರುವುದು DME, ಫಸ್ಟ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಒಂದು ಮಾತೃ ಇಲಾಖೆ ಅಥವಾ ಒಂದು ದೊಡ್ಡ ಇಲಾಖೆ ಎನ್ನುತ್ತೇವೆ ನಾವು ನಮ್ಮ ಆರೋಗ್ಯ ಇಲಾಖೆಯಲ್ಲಿ. ತದನಂತರ ಬರೋದು DME, ಡಿಪಾರ್ಟ್ಮೆಂಟ್ ಆಫ್ ಮೆಡಿಕಲ್ ಎಜುಕೇಷನ್, ಗೌರ್ಮೆಂಟ್ ಆಫ್ ಕರ್ನಾಟಕ. ಅಂತಂದರೆ ವೈದ್ಯಕೀಯ ಶಿಕ್ಷಣ ಸಂಸ್ಥೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿದ್ದಾವೆ, ಏನಿದೆ ಅದರ ವಿಚಾರ ಬಗ್ಗೆ ನೋಡೋಣ. ಆ್ಯಸ್ ಆಫ್ ಆಗಸ್ಟ್ 2024, ಆಗಸ್ಟ್ 2024 ದ ಡಿಪಾರ್ಟ್ಮೆಂಟ್ ಪ್ಲ್ಯಾನ್ ಟು ರಿಕ್ರೂಟ್. 2024 ಆಗಸ್ಟಲ್ಲಿ ಡಿಪಾರ್ಟ್ಮೆಂಟ್ ಪ್ಲ್ಯಾನ್ ಮಾಡಿತ್ತು ರಿಕ್ರೂಟ್ ಮಾಡಲಿಕ್ಕೆ 650 ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಗ್ರೂಪ್ ಎ. ಅದರಲ್ಲಿ 650 ಅಸಿಸ್ಟೆಂಟ್ ಪ್ರೊಫೆಸರ್ಗಳನ್ನು ರಿಕ್ರೂಟ್ ಮಾಡಬೇಕೆನ್ನುವಂಥದ್ದು ಪ್ಲ್ಯಾನ್ ಮಾಡಿತ್ತು ಸ್ನೇಹಿತರೆ. ತದನಂತರ 1200 ನರ್ಸಸ್ ವಾಯಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕಂಡಕ್ಟೆಡ್ ಬೈ ದಿ
ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KEA ಅಂತಂದರೆ ಇವು ಜನರಲಿ ಏನಿದೆ ಅಂತಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ನಿಮ್ಮ ಮೆರಿಟ್ ಕಮ್ ರೋಸ್ಟರ್ ಬೇಸಿಸ್ ಅಪಾಯಿಂಟ್ಮೆಂಟ್ ಆಗುತ್ತೆ ಸ್ನೇಹಿತರೆ. ಬಟ್ ವೇರಾಸ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಆ್ಯಸ್ ಕಂಪೇರ್ ಮಾಡಿದರೆ ಇದು ವೈದ್ಯಕೀಯ ಶಿಕ್ಷಣ ಇಲಾಖೆ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಮೆಡಿಕಲ್ ಎಜುಕೇಷನಲ್ಲಿ ಅವರು ಕಾಂಪಿಟೇಟಿವ್ ಎಕ್ಸಾಮ್ ಮುಖಾಂತರ ಆಯ್ಕೆ ಮಾಡ್ತಾರೆ ಸ್ನೇಹಿತರೆ. ಅದರಲ್ಲಿ 1200 ಪೋಸ್ಟ್ ಇದೆ ಎನ್ನುವಂಥದ್ದು ಆಗಸ್ಟ್ 2024ರಲ್ಲಿ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ಅನೌನ್ಸ್ ಮಾಡಿದ್ದರು. ಅದರಲ್ಲದೆ 650 ಅಸಿಸ್ಟೆಂಟ್ ಪೋಸ್ಟ್ಗಳು ಕೂಡ ಮೆಡಿಕಲ್ ಕಾಲೇಜ್ ಗ್ರೂಪ್ ಎಯಲ್ಲಿ ಅನೌನ್ಸ್ ಮಾಡಿದರು ಸ್ನೇಹಿತರೆ. ನೋಟ್ ದೀಸ್ ಆರ್ ದ ವೇಕೆನ್ಸೀಸ್ ಪ್ಲಾನ್ ಟು ಬಿ ಫಿಲ್ಡ್, ನಾಟ್ ನೆಸೆಸರಿಲಿ ಕರೆಂಟ್ಲಿ ಓಪನ್ ಅಂತಂದರೆ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದರು, ಯಾವಾಗ ಇದು ಫಿಲಪ್ ಆಗುತ್ತೆ ಅಥವಾ ಇಷ್ಟೇ ಪೋಸ್ಟ್ ಇರ್ತಾವ, ಹೆಚ್ಚಾಗಬಹುದು ಅಥವಾ ಕಮ್ಮಿ ಆಗಬಹುದು ಎನ್ನುವಂಥ ನಿಮಗೆ ಕ್ವಶನ್ ಮಾರ್ಕ್ ಏನಾದರೂ ಇದ್ದರೆ, ಹೌದು ಸ್ನೇಹಿತರೆ, ಇಟ್ ಮೇ ವರಿ. ಇಷ್ಟೆಲ್ಲ ಪ್ಲ್ಯಾನ್ ಮಾಡಿತ್ತು, ಬಟ್ ವೆದರ್ ಇದೇ ಕರೆಕ್ಟ್ ಡಾಟಾ ಇದೆ ಅಂತ ಹೇಳಿಬಿಟ್ಟು ನಾವು ಹೇಳಲಿಕ್ಕೆ ಆಗಲ್ಲ. ಆದ ಕಾರಣ ನಾನು ಏನು ಹೇಳೋದು ಅಂತಂದರೆ 1200 ಪೋಸ್ಟ್ಗಳು ಆಗಸ್ಟ್ 2024ರಲ್ಲಿ ನಮ್ಮ ನರ್ಸಸ್ ಪೋಸ್ಟ್ಗಳನ್ನು ವಾಯಾ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಫಿಲಪ್ ಮಾಡುವಂಥದ್ದು ಪ್ಲ್ಯಾನ್ ಆಗಿತ್ತು ಸ್ನೇಹಿತರೆ. ತದನಂತರ ಬರೋದು ಕರ್ನಾಟಕ ESIS ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್. ಅದರಲ್ಲಿ ಕರ್ನಾಟಕ ESI ಅಲ್ಲಿ ಇತ್ತೀಚೆಗೆ ನಾವು ನೋಡಿದ್ವಿ, ನಾನು ವಿಡಿಯೋ ಕೂಡ ಮಾಡಿದ್ದೆ ಸ್ನೇಹಿತರೆ. ಅದರ ಬಗ್ಗೆ ಡೀಟೇಲ್ ಆದಂಥ ವಿಡಿಯೋ ಕೂಡ ಮಾಡಿದ್ದೆ. ಆ ಒಂದು ವಿಡಿಯೋ ಇಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ, ದಯವಿಟ್ಟು ಆ ವಿಡಿಯೋ ಕೂಡ ನೋಡಬಹುದು. ಸೊ ಇನ್ನೂ ಡೀಟೇಲ್ ಆದಂತಹ ಒಂದು ESI ಅಲ್ಲಿರುವಂಥ ವೇಕೆನ್ಸೀಸ್ ಎಷ್ಟು, ಯಾವ ರೀತಿ ಇರುತ್ತೆ, ಕ್ರೈಟೇರಿಯಾ ಏನು, ಸೆಟ್ ಗೈಡ್ಲೈನ್ಸ್ ಏನು, ಅದರ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ ಸ್ನೇಹಿತರೆ, ದಯವಿಟ್ಟು ಅದು ಕೂಡ ನೋಡಬಹುದು. ಅದಲ್ಲದೆ ಇಲ್ಲಿ ಕೊಟ್ಟಿದ್ದಾರೆ ಕರ್ನಾಟಕ ESIಲಿ 752 ನರ್ಸಿಂಗ್ ಆಫೀಸರ್ ಪೋಸ್ಟ್ ಇನ್ ಕರ್ನಾಟಕ ESIS. ESIC overall has around 21,000 sanctioned position. ESICಯಲ್ಲಿ ಟೋಟಲ್ 21,000 ಸ್ಯಾಂಕ್ಷನ್ಡ್ ಪೊಸಿಷನ್ ಇದ್ದಾವೆ. ಆ್ಯಂಡ್ ನರ್ಸಿಂಗ್ ಆಫೀಸರ್ ಆರ್ ರಿಕ್ರೂಟೆಡ್ ಥ್ರೂ ದ ಕಾಂಪಿಟೇಟಿವ್ UPSC ಎಕ್ಸಾಮ್ಸ್. ಹವೆವರ್ ಸ್ಟೇಟ್ ಲೆವೆಲ್ ವೇಕೆನ್ಸೀಸ್ ಡಾಟಾ ಫಾರ್ ಬೆಂಗಳೂರು ಆರ್ ಕಲಬುರ್ಗಿ isn't readily published ಆನ್ಲೈನ್ ಅಂತಂದರೆ ಇದು ರಿಕ್ರೂಟ್ಮೆಂಟ್ ಆಗುವುದು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮ್ ವತಿಯಿಂದ ESICಯಿಂದ ಟೋಟಲ್ 21,000 ಪೋಸ್ಟ್ಗಳಿದ್ದಾವೆ. ಸೊ ಸ್ನೇಹಿತರೆ, ಈ ಒಂದು 21,000 ಪೋಸ್ಟ್ ಸ್ಯಾಂಕ್ಷನ್ ಇದ್ದಾವೆ. ಆಮೇಲೆ ESICಯಿಂದ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನಿಂದ ಎಕ್ಸಾಮ್ಸ್ ಇರುತ್ತೆ ಸ್ನೇಹಿತರೆ. ಬೇಸ್ಡ್ ಆನ್ ದ್ಯಾಟ್ ಎಕ್ಸಾಮಿನೇಷನ್ ರಿಕ್ರೂಟ್ ಮಾಡ್ತಾರೆ. ಅದರಲ್ಲಿ ಫಾರ್ ಬೆಂಗಳೂರು ಆ್ಯಂಡ್ ಕಲಬುರ್ಗಿ isn't readily published ಆನ್ಲೈನ್. ಯಾವುದೇ ರೀತಿಯಂಥ ರಿಕ್ರೂಟ್ಮೆಂಟ್ ಬಗ್ಗೆ ಸ್ಪೆಸಿಫಿಕ್ಕಾಗಿ ಬ್ಯಾಂಗ್ಳೂರು ಮತ್ತು ಕಲಬುರ್ಗಿಯಿಂದ ಯಾವುದೇ ರೀತಿ ಒಂದು ರಿಕ್ರೂಟ್ಮೆಂಟ್ ಪ್ರಾಸೆಸ್ ಇನ್ನೂ ಸ್ಟಾರ್ಟ್ ಆಗಲಿಲ್ಲ. ಬಟ್ ರೀಸೆಂಟ್ಲಿ ನಾವು ನೋಡಿದ್ದೀವಿ ಏನು ಅಂತಂದರೆ ಈ ಒಂದು ಗೆಜೆಟ್ ನೋಟಿಫಿಕೇಷನ್ ಮಾಡಿದ್ದರು ಕರ್ನಾಟಕ ESIದವರು. ಸೊ ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಮುರಾರ್ಜಿ ದೇಸಾಯಿ 4ನೇದು ಬಂದು ಮುರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ಅಂದರೆ ಕ್ರೈಸ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ದಿಂದ ನಡೆದುಕೊಂಡು ಬರುವಂತಹ ಕ್ರೈಸಲ್ಲಿ ಅಷ್ಟೇನು ಡಾಟಾ ನಮಗೆ ಲಭ್ಯವಾಗಿಲ್ಲ, ಎಷ್ಟು ಪೋಸ್ಟ್ಗಳಿದ್ದಾವೆ ಏನು ಅನ್ನೋದರ ಬಗ್ಗೆ. ಬಟ್ ಐ ಕುಡಂಟ್ ಫೈಂಡ್ ಎನಿ ಆಫಿಷಿಯಲ್ ಡಾಟಾ ಆನ್ ದ ನಂಬರ್ ಆಫ್ ವೇಕೆಂಟ್ ಪೊಸಿಷನ್ ಅಂತಂದರೆ ವೇಕೆಂಟ್ ಪೊಸಿಷನ್ ಏನಿದ್ದಾವೆ ಈ ಒಂದು ಕ್ರೈಸಲ್ಲಿ ಮುರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗಳಲ್ಲಿ ನರ್ಸಿಂಗ್ ಆಫೀಸರ್ ಅಥವಾ ಸ್ಟಾಫ್ ನರ್ಸ್ ಪೋಸ್ಟಿನ ಎಷ್ಟು ಸ್ಪೆಸಿಫಿಕ್ ಡಾಟಾ ಅವೈಲೇಬಲ್ ಆಗಿಲ್ಲ. ಆದರೆ ಟೀಚಿಂಗ್ ಆರ್ ನಾನ್ ಟೀಚಿಂಗ್ ಇದು ನೋಡಿದರೆ 400+ ವೇಕೆನ್ಸಿಗಳಿದ್ದಾವೆ ಅನ್ನುವಂಥದ್ದು ಕೇಳಿ ಬರುತ್ತದೆ ಸ್ನೇಹಿತರೆ. ಇದೇನು ರಿಲೈಬಲ್ ಡಾಟಾ ಏನೂ ಇಲ್ಲ, ಆದರೂ ಸಹ ಒಂದು ನಾವು ಇಂತಿಷ್ಟು ಪೋಸ್ಟ್ಗಳಿದ್ದಾವೆ ಅಂತ ಹೇಳ್ಬೋದು ಸ್ನೇಹಿತರೆ. ಸಮರಿ ಟೇಬಲ್ ಅಂತಂದರೆ ಡಿಪಾರ್ಟ್ಮೆಂಟ್ ಮತ್ತು ಸ್ಕೀಮ್ ವೇಕೆನ್ಸೀಸ್ ಫೌಂಡ್ ಅಂತಂದರೆ ಇವಾಗ ಸಮರಿಯಲ್ಲಿ ನೋಡಬೇಕಾದ್ರೆ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಸ್ಟೇಟ್ ವೈಡ್ ಕರ್ನಾಟಕ 1,694 ಸ್ಟಾಫ್ ನರ್ಸ್ ಪ್ಲಸ್ 351 ರೀಜನಲ್ ಕಲ್ಯಾಣ ಕರ್ನಾಟಕ ಟೋಟಲ್ 2,045 ಟೋಟಲ್ ನರ್ಸಸ್ ಇದು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ವೇಕೆನ್ಸೀಸ್ 2,045 ವೇಕೆನ್ಸೀಸ್ ಇದ್ದಾವೆ, ಇನ್ಕ್ಲೂಡಿಂಗ್ 351
651 ಇನ್ ಕಲ್ಯಾಣ ಕರ್ನಾಟಕ ರೀಜನ್. ಅದಲ್ಲದೆ DME ನೋಡಿದ್ದಾರೆ, ಡಿಪಾರ್ಟ್ಮೆಂಟ್ ಆಫ್ ಮೆಡಿಕಲ್ ಎಜುಕೇಷನ್ 650 ಅಸಿಸ್ಟೆಂಟ್ ಪ್ರೊಫೆಸರ್ಸು. ಅದಲ್ಲದೆ 1200 ನರ್ಸಸ್ ಪ್ಲ್ಯಾನ್ಡ್ ರಿಕ್ರೂಟ್ಮೆಂಟ್ ಇದೆ ಸ್ನೇಹಿತರೆ. ಇದನ್ನು ಖಚಿತವಾಗಿ 1200 ತೊಗೋತೀವಿ ಅಥವಾ ಹೆಚ್ಚು ತೊಗೋತೀವಿ, ಕಡಿಮೆ ತೊಗೋತೀವಿ ಅನ್ನೋದರ ಬಗ್ಗೆ ಯಾವುದೇ ರೀತಿಯಂತಹ ವಿವರಗಳಿಲ್ಲ. ಆದರೂ ಸಹ ಒಂದು 1200 ಪೋಸ್ಟ್ಗೆ ಒಂದು ಲಾಸ್ಟ್ ಟೈಮ್ ಆಗಸ್ಟ್ 2024 ಮಾನ್ಯ ಮಂತ್ರಿಗಳು ಅನೌನ್ಸ್ ಮಾಡಿದರು. ಅದಲ್ಲದೆ ನೆಕ್ಸ್ಟ್ ಬಂದು ESI ನೋ ಸ್ಟೇಟ್ ಸ್ಪೆಸಿಫಿಕ್ ವೇಕೆನ್ಸೀಸ್ ಡಾಟಾ ಅವೈಲೇಬಲ್. ಯಾವುದೇ ರೀತಿಯಂತಹ ಸ್ಟೇಟ್ ಸ್ಪೆಸಿಫಿಕ್ ಡಾಟಾ ಅವೈಲೇಬಲ್ ಇಲ್ಲ. ನೇಷನ್ ವೈಡ್ ಅಂತಂದರೆ ESICಯಲ್ಲಿ ನೇಷನ್ ವೈಡ್ ನೋಡಿದರೆ 21,000 ಪೋಸ್ಟ್ಗಳಿದ್ದಾವೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಅದಲ್ಲದೆ ನೆಕ್ಸ್ಟ್ ಬಂದು ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ಅಂದರೆ ಕ್ರೈಸ್, ನೋ ವೇಕೆನ್ಸಿ ಡಾಟಾ ಪಬ್ಲಿಕ್ಲಿ ಅವೈಲೇಬಲ್ ಬಟ್ 400+ ವೇಕೆನ್ಸೀಸ್ ಇದ್ದಾವೆ ಎನ್ನುವಂಥ ಒಂದು ಮಾತನ್ನು ನಮಗೆ ತಿಳಿದು ಬರುತ್ತದೆ ಸ್ನೇಹಿತರೆ. ರೆಕಮೆಂಡೇಷನ್ ಏನು ಅಂತಂದರೆ, ಫಾರ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ನರ್ಸಸ್ ವೇಕೆನ್ಸೀಸ್ ಮಾನಿಟರ್ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ KPSC ಆರ್ KEA. ಅಂದರೆ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ವೇಕೆನ್ಸಿಗೋಸ್ಕರ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಥವಾ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಪ್ಡೇಟ್ಸ್ ನೋಡ್ತಾ ಇರಿ. ಅದಲ್ಲದೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ DRC ಡೈರೆಕ್ಟ್ ರಿಕ್ರೂಟ್ಮೆಂಟ್ ಸೆಲ್ ಕೂಡ ನೋಡ್ತಾ ಇರಬೇಕೆನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಮತ್ತು ಮೆಡಿಕಲ್ ಎಜುಕೇಷನ್ ನೋಡಿದಾಗ KEA ನೋಟಿಫಿಕೇಷನ್ ಫಾರ್ ಗ್ರೂಪ್ A ಆ್ಯಂಡ್ ನರ್ಸಸ್ ರಿಕ್ರೂಟ್ಮೆಂಟ್ ನೋಡಬಹುದು. ಫಾರ್ ESIS ಸ್ಟೇಟ್ ಲೆವೆಲ್ ವೇಕೆನ್ಸೀಸ್ ವಿಸಿಟ್ ESIC ಅಫಿಷಿಯಲ್ ಸೈಟ್ ಆರ್ ರೀಜನಲ್ ಆಫೀಸ್ ಇನ್ ಬೆಂಗಳೂರು ಆ್ಯಂಡ್ ಕಲಬುರಗಿ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕೊನೆಯದಾಗಿ ಫಾರ್ ಮೊರಾರ್ಜಿ ದೇಸಾಯಿ ಕ್ರೈಸ್ ಸ್ಕೂಲ್ ಸ್ಟಾಫಿಂಗ್ ಚೆಕ್ ದ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ರಿಕ್ರೂಟ್ಮೆಂಟ್ ಪೋರ್ಟಲ್ ಆರ್ ರೀಸೆಂಟ್ ಟೆಂಡರ್ ರಿಕ್ರೂಟ್ಮೆಂಟ್ ಅನೌನ್ಸ್ಮೆಂಟ್. ಫಾರ್ ಮೊರಾರ್ಜಿ ದೇಸಾಯಿ ಸ್ಕೂಲ್ಗಳಿಗಾಗಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನ ಈ ಒಂದು ವೆಬ್ಸೈಟನ್ನು ಫಾಲೋಅಪ್ ಮಾಡಬೇಕೆನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಒಟ್ಟಾರೆ ನೋಡಬೇಕಾದ್ರೆ ಸುಮಾರು ಪೋಸ್ಟ್ಗಳು ಇದ್ದಾವೆ ಸ್ನೇಹಿತರೆ. ಬಟ್ ವಿ ಶುಡ್ ನೋ ವೆನ್ ಟು ಅಪ್ಲೈ, ಹೌ ಟು ಅಪ್ಲೈ, ವಾಟ್ ಈಸ್ ದ ಎಲಿಜಿಬಿಲಿಟಿ ಕ್ರೈಟೇರಿಯಾ, ವೆದರ್ ಎಕ್ಸಾಮ್ ಈಸ್ ದೇರ್ ಆರ್ ನಾಟ್, ಇಫ್ ಇಟ್ ಈಸ್ ದೇರ್ ಹೌ ವಿ ಕ್ಯಾನ್ ಟ್ಯಾಕಲ್ ಎಕ್ಸಾಮ್ ಎನ್ನುವಂಥದ್ದು ನಮಗೆ ಒಂದು ಥರವಾದಂಥ ನಾಲೆಜ್ ಇರಬೇಕು ಸ್ನೇಹಿತರೆ. ಕಾರಣ ಇಷ್ಟೆಲ್ಲ ಪೋಸ್ಟ್ಗಳಿದ್ದಾವೆ. ಒಂದು ಸಲ ಈ ಒಂದು ಕರ್ನಾಟಕ ಪೋಸ್ಟ್ಗಳು ಬಂದಿದ್ದಾವೆ. ಕರ್ನಾಟಕ ರಾಜ್ಯದಲ್ಲಿರುವಂಥ ವಿವಿಧ ಇಲಾಖೆಗಳಲ್ಲಿ ನರ್ಸಿಂಗ್ ಆಫೀಸರ್ ಅಥವಾ ಸ್ಟಾಫ್ ನರ್ಸ್ ಪೋಸ್ಟ್ಗಳು ಬಂದಿದ್ದಾವೆ ಅಂತಂದರೆ ವಿ ಶುಡ್ ನೋ ವೆನ್ ಟು ಅಪ್ಲೈ, ಹೌ ಟು ಅಪ್ಲೈ, ವಾಟ್ ಆಲ್ ಡಾಕ್ಯುಮೆಂಟ್ ಶುಡ್ ಬಿ ದೇರ್ ವಿತ್ ಅಸ್ ಎನ್ನುವಂಥದ್ದು. ಈಗ ಸಾಧಾರಣವಾಗಿ ನಾವು ನೋಡಿದ್ದೀವಿ ಯಾವ ಪ್ಯಾಟರ್ನನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಪೋಸ್ಟಿಂಗೋಸ್ಕರ ಯೂಸ್ ಮಾಡ್ತಾರೆ ಅಂತಂದರೆ ಮೆರಿಟ್ ಕಮ್ ರೋಸ್ಟರ್ ಬೇಸಿಸಲ್ಲಿ ಅವರು ಈ ಒಂದು ವೇಕೆನ್ಸೀಸ್ ಫಿಲಪ್ ಮಾಡ್ತಾರೆ. ವೇರಾಸ್ ನೀವು ವೈದ್ಯಕೀಯ ಶಿಕ್ಷಣ ಇಲಾಖೆ ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ನೋಡಿದಾಗ ಅವರು ಈ ಒಂದು ಡಾಕ್ಯುಮೆಂಟ್ ವಿತ್ ಈ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ನಡೆಯುವಂತಹ ಒಂದು ಕಾಂಪಿಟೇಟಿವ್ ಎಕ್ಸಾಮ್ MCQ ಎಕ್ಸಾಮನ್ನು ಕೊಡ್ತಾರೆ ಸ್ನೇಹಿತರೆ. ಬೇಸ್ಡ್ ಆನ್ ದ್ಯಾಟ್ ಅವರು ಎಲಿಜಿಬಿಲಿಟಿ ಕೊಡ್ತಾರೆ. ಅದಲ್ಲದೆ ನೆಕ್ಸ್ಟ್ ಬಂದು ನಾವು ಕರ್ನಾಟಕ ESI ಅಥವಾ ESIC ಸೆಂಟ್ರಲ್ ನೋಡಿದಾಗ ಅವರು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮ್ಸ್ ಇರ್ತವೆ ಅಲ್ಲ, ಮತ್ತೊಂದು ಎಕ್ಸಾಮ್ ಮುಖಾಂತರನೇ ಅವ್ರು ತೊಗೋತಾರೆ ಸ್ನೇಹಿತರೆ. ಯಾವುದೇ ರೀತಿಯಾದಂಥ ಮೆರಿಟ್ ಕಮ್ ರೋಸ್ಟರ್ ಬೇಸಿಸ್ ತೊಗೊಳ್ಳಲ್ಲ. ಅದಲ್ಲದೆ ಮೂರನೇದಾಗಿ ನಾವು ನೋಡಿದಾಗ ಈ ಒಂದು ಕ್ರೈಸಲ್ಲಿ ನೋಡಿದಾಗ ಏನಿತ್ತು ಅಂತಂದರೆ ಇಷ್ಟು ಮಟ್ಟ ಏನು ರಿಕ್ರೂಟ್ಮೆಂಟ್ ಆಗ್ತಾಯಿದ್ವು, ಆ ರಿಕ್ರೂಟ್ಮೆಂಟ್ ಈ ಒಂದು ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗಳಲ್ಲಿ ಮೆರಿಟ್ ಕಮ್ ರೋಸ್ಟರ್ ಬೇಸಿಸ್ ರಿಕ್ರೂಟ್ಮೆಂಟ್ ಆಗ್ತಾಯಿತ್ತು. GNM ಇದ್ದವರಿಗೆ ರಿಕ್ರೂಟ್ಮೆಂಟ್ ಆಗ್ತಾಯಿತ್ತು. ಬಟ್ ರೀಸೆಂಟಲ್ಲಿ ವೃಂದ ಮತ್ತು ನೇಮಕಾತಿ C&R ರೂಲ್ ಏನು ಚೇಂಜಸ್ ಮಾಡಿದ್ದಾರೆ. ಅದರಲ್ಲಿ ಅವರು ಕ್ಲಿಯರ್ ಕಟ್ಟಾಗಿ ಕೇಳಿದರು ಕೆಲವೊಂದು ಅಬ್ಜೆಕ್ಷನ್ ಏನಾದರೂ ಇದ್ದರೆ ಅಥವಾ ಸಲಹೆ ಸೂಚನೆ ಫೀಡ್ಬ್ಯಾಕ್ ಏನಾದರೂ ಇದ್ದರೆ ಕೊಡಬೇಕು ಎನ್ನುವಂಥದ್ದು. ಸುಮಾರು ಜನ ಈ ನಮ್ಮ ಕರ್ನಾಟಕ ನರ್ಸಿಂಗ್ ಆಫೀಸರ್ ಅಕಾಡೆಮಿ ಧನಂಜಯ ಪಾಟೀಲ್ ಅವರು ನಡೆದು ಬರುವಂತಹ ಧನಂಜಯ ಪಾಟೀಲ್ ಟೀಮ್ರವರ ಎಲ್ಲರೂ ನರ್ಸಸ್ಗಳು, ನರ್ಸಿಂಗ್ ಆಫೀಸರ್ಸ್ಗಳು ಈ ಆಬ್ಜೆಕ್ಷನ್ ಮಾಡಿದ್ದಾರೆ. ಅದಕ್ಕೋಸ್ಕರ ರೀಸೆಂಟ್ಲಿ ನೀವು ನೋಡಿರಬಹುದು ಅವರ ಒಂದು ವಿಡಿಯೋ ಕೂಡ ಇದೆ ಸ್ನೇಹಿತರೆ. ನಾನು ಆ ವಿಡಿಯೋ ಕೂಡ ಇಲ್ಲಿ ಶೇರ್ ಮಾಡ್ತೀನಿ ದ್ಯಾಟ್ ಇಟ್ ವಿಲ್ ಬಿ ವೆರಿ ಈಸಿಯರ್ ಟು ಫೈಂಡ್ ಔಟ್ ಸ್ನೇಹಿತರೆ. ಲೆಟ್ಸ್ ಸಿ
ಯಾವ ರೀತಿ ಅವರು ಹೇಳಿದರು, ಮೆರಿಟ್ ಕಮ್ ರೋಸ್ಟರ್ ಬೇಸಿಸಲ್ಲಿ ಅಪಾಯಿಂಟ್ ಮಾಡ್ತಾ ಬಂದಿದ್ದಾರೆ ಈ ಮೊರಾರ್ಜಿ ದೇಸಾಯಿ ಶಾಲೆಗಳಲ್ಲಿ ಸ್ನೇಹಿತರೆ. ಬಟ್ ವೇರಾಸ್ ಆಕ್ಷೇಪಣೆಗಳಿದ್ದವು. ಬೇಸ್ಡ್ ಆನ್ ದ್ಯಾಟ್ ಇನ್ನು ಫ್ಯೂಚರಲ್ಲಿ ಆ ಒಂದು ನೋಟಿಫಿಕೇಷನ್ ಬಂದಾಗ ಸುಮಾರು 400+ ವೇಕೆನ್ಸೀಸ್ ಈ ಒಂದು ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಬರುವುದಾಗಿದೆ ಸ್ನೇಹಿತರೆ. ಆವಾಗ ಬಂದಾಗ ಏನೈತಿ ಅಂತಂದ್ರೆ ಎಕ್ಸಾಮ್ ಮುಖಾಂತರ ತಗೋಬೇಕು ಎನ್ನುವಂಥ ಮಾತಿಗೆ ಎಲ್ಲರೂ ಆಕ್ಷೇಪಣೆ ಮಾಡಿದ್ದರು. ಅದನ್ನು C&R ರೂಲ್ ತಿದ್ದುಪಡಿ ಕಾಯ್ದೆಯ ಒಂದು ಆಫಿಷಿಯಲ್ ಲೆಟ್ರ್ ಕೂಡ ಬಂದಿದೆ ಸ್ನೇಹಿತರೆ. ಅದರಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ, ನಾವು ಇದರ ಬಗ್ಗೆ ವಿಚಾರ ಮಾಡಿ ನಾವು ಪ್ರಯತ್ನ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಸ್ನೇಹಿತರೆ, ಯಾರು ಈ ಒಂದು ಮೆರಿಟ್ ಕಮ್ ರೋಸ್ಟರ್ ಬೇಸಿಸ್ ಇದ್ದರೂ ಸಹ ಕೆಲವೊಬ್ಬರು ಚೆನ್ನಾಗಿ ಮಾರ್ಕ್ಸ್ ತೊಗೊಂಡ್ಬಿಟ್ಟು ಏನೈತಿ ಅಂತಂದರೆ ಗೌರ್ಮೆಂಟ್ ಜಾಬ್ಸ್ ಗಿಟ್ಟಿಸುವಂಥ ಪ್ರಯತ್ನ ಇತ್ತು. ಬಟ್ ಇವಾಗ ಏನೈತಿ, ಇನ್ ಕೇಸ್ ಕ್ರೈಸ್ತವರು ಒಪ್ಕೊಂಡು ಈ ಒಂದು ನರ್ಸಿಂಗ್ ಎಕ್ಸಾಮ್ಸ್ ಮಾಡಿದ್ರು ಅಂತ ಇಟ್ಕೊಳ್ಳಿ. ಸೊ ಅದರಲ್ಲಿ ಯಾರು ಕರೆಕ್ಟಾಗಿ ಪಾಸ್ ಆಗ್ತಾರೆ ಅವರುಗಳನ್ನೇ ಒಂದು ಜಾಬ್ ಕೊಡ್ತಕ್ಕಂಥದ್ದಾಗಿರ್ತದೆ ಸ್ನೇಹಿತರೆ. ಸೊ ಎನಿವೇಸ್, ನೀವು ವೆದರ್ ಮೆರಿಟ್ ಕಮ್ ರೋಸ್ಟರ್ ಬೇಸಲ್ಲಿ ಸೆಲೆಕ್ಟ್ ಆಗಬೇಕು ಅಥವಾ ನಿಮ್ಮ ಪಟ್ಟ ಶ್ರಮ ಕಷ್ಟದಿಂದ ನೀವು ಓದಬೇಕು, ಪಾಸ್ ಆಗಬೇಕು ಅನ್ನುವಂಥದ್ದಿದ್ದರೆ ದಯವಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಓದಿ ಸ್ನೇಹಿತರೆ. ಈ ಒಂದು 2025 ಕೊನೆ ಹಂತ ಅಥವಾ 2026ನ ಮೊದಲನೇ ಹಂತದಲ್ಲಿ ಸಾಕಷ್ಟು ನಮ್ಮ ಕರ್ನಾಟಕ ರಾಜ್ಯದ ವೇಕೆನ್ಸೀಸ್ಗಳು ನಿಮಗೋಸ್ಕರ ಬರಲಿವೆ ಸ್ನೇಹಿತರೆ. ಸೊ ಯಾರು ಕಾಂಪಿಟೇಷನಲ್ಲಿ ಸ್ಟ್ಯಾಂಡ್ ಆಗ್ತಾರೆ ಅಥವಾ ಮೆರಿಟ್ ಕಮ್ ರೋಸ್ಟರಲ್ಲಿ ಸ್ಟ್ಯಾಂಡ್ ಆಗ್ತಾರೆ ಅವರು 100% ಗೌರ್ಮೆಂಟ್ ಜಾಬ್ ಗಿಟ್ಟಿಸ್ಕೊಳ್ತಾರೆ ಸ್ನೇಹಿತರೆ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಆ್ಯಂಡ್ ಕರಿಯರ್. ಸೊ ಮತ್ತೇನಾದರೂ ಕೊಯ್ ಇದ್ದರೆ ಈ ರೀತಿ ಒಂದು ಸಬ್ಜೆಕ್ಟ್ ಮೇಲೆ ಏನಾದರೂ ವಿಡಿಯೋಸ್ಗಳನ್ನು ಮಾಡಿ ನಿಮ್ಮೊಂದಿಗೆ ಹಂಚಬೇಕಾದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಸೊ ದ್ಯಾಟ್ ಬೇಸ್ಡ್ ಆನ್ ಯುವರ್ ರಿಕ್ವೆಸ್ಟ್ ವಿ ಕ್ಯಾನ್ ಪ್ಲ್ಯಾನ್ ಅಕಾರ್ಡಿಂಗ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.